30 ವರ್ಷ ಆಮೇಲೆ ನಮ್ಮ ಅಪ್ಪ ಅಮ್ಮನ ಫಸ್ಟ್ ಟೈಮ್ ಮೂವಿಗೆ ಕರ್ಕೊಂಡೋದು. ಸೊ ಹಲೋ ಗುಡ್ ಮಾರ್ನಿಂಗ್ ಗೈಸ್. ನಾನು ಮಾರ್ನಿಂಗ್ಗೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ದೇವ್ರ ಹತ್ರ ಬೇಡಿದೆ, ದೇವರೇ ನನಗೆ ಜಾಬ್ ಕೊಡಿಸ್ಬಿಡು ಅಂತ. ಬಟ್ ದೇವರು ನನ್ನ ಮಾತೇ ಕೇಳಲ್ಲ, ಏನು ಮಾಡೋಣ ಅಂತ, ಏನೂ ಮಾಡೋಕ್ಕಾಗಲ್ಲ ಅಂತ ಮುಚ್ಕೊಂಡು ಬಂದೆ. ಆಮೇಲೆ ಹೂವು ಇಟ್ಬಿಟ್ಟು ನಮ್ಮ ಗಾಡಿಗೆ ನೈಟು ನಮ್ಮ ಅಪ್ಪ ಅಮ್ಮನ್ನ ಮೂವಿಗೆ ಕರ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಎಲ್ಲರೂ ಬಂದಿದ್ರು, ಒಂದು 20-25 ಜನ ಹೋಗಿದ್ರಿ, ನಮ್ಮ ಫ್ರೆಂಡ್ಸು, ಆಮೇಲೆ ಅಕ್ಕಪಕ್ಕ ಮನೆಯವ್ರು ಎಲ್ಲರೂ ಹೋಗಿದ್ರಿ. ಅರೌಂಡ್ 28 ವರ್ಷ ಆಮೇಲೆ ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪ ಫಸ್ಟ್ ಟೈಮ್ ಮೂವಿಗೆ ಹೋಗ್ತಾ ಇರೋದು. ಫಸ್ಟ್ ಪಿಕ್ಚರ್ ಬಂದು ಅವ್ರು ಶೋಲೆ ನೋಡಿರೋದು, ಎಷ್ಟು ಇಯರ್ಸೋ ಬ್ಯಾಕ್ ಬಂದೈತದು. ಸೊ ಇವಾಗ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿಗಂತೂ ಹೆವಿ ಖುಷಿ ಆಗ್ತೈತೆ. ಆ್ಯಂಡ್ ಎಲ್ಲರಿಗೂ ಹೇಳೋದೆ ಅಂದರೆ ಎಲ್ಲರ ಅಪ್ಪ ಅಮ್ಮನೂ ಮೂವಿಗೆ ಕರ್ಕೊಂಡೋಗಿ ಅವರು ನೋಡಬೇಕು ಯಾವ ಥರ ಇರುತ್ತೆ ಥಿಯೇಟರ್ಸು, ಯಾವ ಥರ ಮೂವಿ ಇರುತ್ತೆ. ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ, ಕರ್ಕೊಂಡೋಗಿ. ನಾನು ಹೋಗಿದ್ದು ಮೂವಿ ಯಾವುದಂದರೆ ಬಾರ್ಡರ್ 2. ಅದಂತೂ ಸಕ್ಕತ್ತಾಗಿತ್ತು, ನನಗಂತೂ ಹೆವಿ ಇಷ್ಟ ಆಯಿತು. ಇನ್ನೂ ಯಾರ್ಯಾರೆಲ್ಲ ಬಾರ್ಡರ್ 2 ಮೂವಿ ನೋಡಿಲ್ಲ, ಬೇಗ ಬೇಗ ಹೋಗಿ ನೋಡಿ. ಆ್ಯಂಡ್ ಯಾರ್ಯಾರೆಲ್ಲ ನೋಡಿದ್ದೀರಾ ಕಮೆಂಟಲ್ಲಿ ಬಾರ್ಡರ್ 2 ಅಂತ ಕಮೆಂಟ್ ಹಾಕಿ, ಆರ್ ಎಲ್ಸ್ ಇಂಡಿಯಾ ಅಂತ ಕಮೆಂಟ್ ಹಾಕಿ. ಬಿಕಾಸ್ ಅದು ನಮ್ಮ ದೇಶದ ಮೂವಿ, ನಾವು ಎಷ್ಟು ಸಪೋರ್ಟ್ ಮಾಡಲೇಬೇಕು ಅದಕ್ಕೆ. ಆ್ಯಂಡ್ ಸಕ್ಕತ್ತಾಗಿ ಮಾಡೋರೆ ಮೂವಿ ಮಾತ್ರ. ಆ್ಯಂಡ್ ನಾವು ಅನ್ಲಿಮಿಟೆಡ್ ಪಾಪ್ಕಾರ್ನ್ಸ್ ತೊಗೊಂಡಿದ್ರಿ. ಸೊ ಅದಂತೂ ಫುಲ್ಲು ಯುಟಿಲೈಸ್ ಮಾಡ್ಕೊಂಡ್ರಿ. ಏನಕ್ಕೆ ನಾವು 20 ಜನ ಇದ್ರಿ, ಮಸ್ತಾಗಿ ತಿನ್ಕೊಂಡು ಆಮೇಲೆ ಲಾಸ್ಟಲ್ಲಿ ಕೋಕ್ ಕೂಡ ಅನ್ಲಿಮಿಟೆಡ್ ತೊಗೊಂಡ್ರಿ ನಾವು. ಅದಂತೂ ನನಗೆ ಹೆವಿ ಇಷ್ಟ ಕೋಕು. ಸೊ ಕೋಕ್ ಇಲ್ದಿರ ಪಾಪ್ಕಾರ್ನ್ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾವೆಲ್ಲ ಕೋಕ್ ಅಂತೂ 3 ಜನ ಒಟ್ಟಿಗೆ ಕುಡಿತಾಯಿದ್ವಿ, ಬೇಗ ಬೇಗ ಖಾಲಿ ಆಗಲಿ ಅಂತ. ನಮ್ಮ ಮಾರು ಕೂಡ ಮೂವಿಗೆ ಬಂದವಳೆ. ನಾನು ಅವಳಿಗೆ ಹೇಳ್ತಾ ಇದ್ದೆ, ನಿಮ್ಮ ಏಜಲ್ಲಿ ನಾವೆಲ್ಲ ಆಟ ಆಡ್ಕೊಂಡಿದ್ರಿ, ಯಾವ ಮೂವಿನೂ ನೋಡಿಲ್ಲ ಅಂತ. ಆಮೇಲೆ ಅಲ್ಲೇ ಮೂವಿ ಅಂತೂ ಸಖತ್ತಾಗಿತ್ತು ಮಾತ್ರ. ಆಮೇಲೆ ಲಾಸ್ಟಲ್ಲಿ ಬರೋವಾಗ ಒಂದು ಫೋಟೋಸ್ ತೊಗೊಂಡು ನಾವು ಮನೆಗೆ ಬಂದ್ರಿ. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಎಲ್ಲರೂ ಬೇಗ ಬೇಗ ಅವ್ರ ಅಪ್ಪ ಅಮ್ಮನ ಮೂವಿಗೆ ಕರ್ಕೊಂಡೋಗಿ ಆ್ಯಂಡ್ ಖುಷಿ ಪಡಿಸಿ. ಸೊ ಬಾಯ್, ಲವ್ ಯು ಆಲ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಮೈ ಡೇರೀಸ್ಗೆ.